ಮಹೇಂದ್ರ ಗಾಡಿ ಒಳ್ಳೆ ಬ್ಯೂಟಿಫುಲ್ ಅದ ರೀ. ಎಲ್ಲರೂ ಸಣ್ಣ ರೈತರು ದೊಡ್ಡ ರೈತರು ಯಾರು ಹೊಡೆದ್ರು ಸೂಪರ್ ಅದ ರೀ. ಮಹೇಂದ್ರ ಗಾಡಿ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸಿಂದಗಿ ತಾಲೂಕದಲ್ಲಿ ಹೆಸರು ಗಳಿಸ್ಯಾವ್ರಿ. ಇಲ್ಲಿ ಸರಿಯಾಗಿ ಹೊಡೆದ್ರು ಅಂದ್ರೆ 10-15 ವರ್ಷ ತನಕ ನಡಿಬೋದು ರೀ. ಗಾಡಿ ಮಾತ್ರ ತಂದಿನ್ರಿ, ನಮ್ಮ ಭಾರಿ ಖುಷಿ ಅದ. ಯಾಕಂದ್ರೆ ನಾವು ತಂದೀವ್ರಿ, ನಮ್ಗೆ ಅದು ಹೊಡೆದಿವ್ರಿ, ಇದ್ರ ನಮಗೆ ಅನುಭವ ಅದ, ಅದಕ್ಕೆ ಹೇಳಕತ್ತೀವಿ ಸರ್. ನಾವು ಸಿಂದಗಿ ತಾಲೂಕದಲ್ಲಿ ತಂದವ ನಾವು ಒಬ್ಬನೇ ರೀ ಸರ್. ಫಸ್ಟಿಗೆ ಇಂದ್ರಗಡೆ ನಮ್ಮ ಸುತ್ತ ಹಳ್ಳಿಯವರು ಬಂದು ನೋಡಿ ಹೋಗ್ಯಾರ, ಈಗ ತರಲು ತೊಗೊಳಕತ್ತಾರೆ ಸರ್. ಅದು ಅಂದ್ರೆ ಮಹೇಂದ್ರ ಕಂಪ್ನಿಯವ್ರು ನಮಗೆ ಆಸೆ ರೀ, ತರಬೇಕನ್ನೋ ನನ್ನ ಆಸೆ. ಇಲ್ಲಿ ನಮ್ಮ ದೋಸ್ತರು ತಂದು ಬಂದಿದ್ರಿ, ಅದಕ್ಕಾಗಿ ಅಲ್ಲೇ ಹೋಗ್ಬೇಕಂತೇಳಿ ಬಿಜಾಪುರಕ್ಕೆ ಹೋಗಿ ತೊಗೊಂಬಂದಿವ್ರಿ ಸರ್. ಪವರ್ ಸ್ಟೇರಿಂಗ್ ರೀ, ಮಸ್ತ್ ಅದ ರೀ ಗಾಡಿ. ಮಹೇಂದ್ರ 2130 HP ರೀ, ಓಜೋ ಮಹೇಂದ್ರ ಅಂತ ಹೇಳ್ರಿ. ಈಗ ಒಂದು 70-80 ಗಂಟೆ ಹೊಡೆದೇನ್ರಿ. ಈಗ ಗಾಡಿ ಮಾತ್ರ ಮಸ್ತ್ ಹೊಂಟದ ನೋಡ್ರಿ ಸರ್. ಗಾಡಿ ಪವರ್ ಸ್ಟೇರಿಂಗ ತಾಕತ್ನು ಚಲೋ ಅದ್ರಿ ಗಾಡಿ. 30 HP ಗಾಡಿ ರೀ. ನಮ್ಮ ಗಾಡಿ ನಮ್ಮ ಹೊಲ ತಕ್ಕಂತೆ ಗಾಡಿ ತೊಗೊಂಬಂದಿವ್ರಿ ಸರ್. ಗಾಡಿ ಮಾತ್ರ ಮಸ್ತ್ ನೋಡ್ರಿ ಸರ್. ಸಣ್ಣ ರೈತರು ದೊಡ್ಡ ರೈತರು ಬೆಳೆಯಾಗ ಎಲ್ಲ ಹೊಡ್ಲಿಕ್ಕೆ ಭಾರಿ ಅನುಕೂಲ ಐತಿ ನೋಡ್ರಿ ಸರ್. ಇದು ರೀ ಸರ, ಇದು 6 ವರ್ಷ ವಾರಂಟಿ ಐತ್ರಿ. ಗಾಡಿ ಎಷ್ಟು ಚಂತನ ಹೊಡೆದ್ರು ಬೇಸರ ಆಗಲ್ರಿ, ಮೈಕೆ ಬ್ಯಾನ್ ಆಗಲ್ಲ. ಮಹೇಂದ್ರ 2130 ಓಜೋ ಮಹೇಂದ್ರ ಸೂಪರ್ ಆಗಿದ್ರಿ, ಸೂಪರ್. ಹಲೋ ರೀ ಸರ, ನಾವು ಹಿಕ್ಕಣಗುತ್ತಿಯವರು, ಗೊಲ್ಲಾಳಪ್ಪ ಶರಣಪ್ಪ ಬಿರಾದಾರ, 4 ಎಕರೆ ಜಮೀನು ನಮ್ಮದು. ನಾವು ಟ್ರ್ಯಾಕ್ಟರ್ ತರಬೇಕಂತ ಭಾಳ ನಮ್ಮ ಆಸೆ ಐತ್ರಿ, ತಂದೀವ್ರಿ. ಗಾಡಿ ಭಾರಿ ಚಲೋ ಹೊಂಟದ್ರಿ. ಮಹೇಂದ್ರ 2130 HP ರೀ, ಓಜೋ ಮಹೇಂದ್ರ ಅಂತ ಹೇಳ್ರಿ. ಈಗ ಒಂದು 70-80 ಗಂಟೆ ಹೊಡೆದೇನ್ರಿ. ಈಗ ಗಾಡಿ ಮಾತ್ರ ಮಸ್ತ್ ಹೊಂಟದ ನೋಡ್ರಿ ಸರ್. ನಮ್ಮ ಮನೆಯಲ್ಲಿ ಮಾಡೋರೆಲ್ಲರ್ಗೆ ಸರ ಹಸುಗಳಿದ್ದು ರೀ, ಎಲ್ಲ ತೆಗ್ದೇವ್ರಿ ಸರ. ಎಲ್ಲ ಈ ಒಂಟಿಗೆ ಅಂತೇಳಿ ತಿರ್ಗಾಡೋ ಸಂಬಂಧ ಬಿಟ್ರಿ. ಬೇರೆ ಬೇರೆ ಟ್ರ್ಯಾಕ್ಟರ್ಗಳಿದ್ದು ರೀ, ನಮಗೆ ಪಾಸ್ ಆಗಲಿಲ್ಲ ರೀ. ಓಜೋ ಮಹೇಂದ್ರ ಕಂಪ್ನಿಯವ್ರು ನಮಗೆ ಆಸೆ ರೀ, ತರಬೇಕನ್ನೋ ನನ್ನ ಆಸೆ. ಇಲ್ಲಿ ನಮ್ಮ ದೋಸ್ತರು ತಂದು ಬಂದಿದ್ರಿ, ಅದಕ್ಕಾಗಿ ಅಲ್ಲೇ ಹೋಗ್ಬೇಕಂತೇಳಿ ಬಿಜಾಪುರಕ್ಕೆ ಹೋಗಿ ತೊಗೊಂಬಂದಿವ್ರಿ ಸರ್. ಪವರ್ ಸ್ಟೇರಿಂಗ್ ರೀ, ಮಸ್ತ್ ಅದ ರೀ ಗಾಡಿ. ಇದು ಕ್ಲಚ್ ರೀ ಸರ, ಇದು ರಿವರ್ಸ್ ಗೇರ, ಮುಂದೆ ಗೇರ್ ಸರ್. ಇದು ಈಚೆಗಡೆ ಬ್ರೇಕ್ ರೀ ಸರ. ಇದು ಗೇರಿಂಗ್ ರೀ, ಇದು ರುಟ್ರ್ ಗೇರ್ ರೀ. ಆಯಿತು, ಕುರ್ಚಿ ಅಂತರೂ ಮಸ್ತ್ ಕುರ್ಚಿ ಅದ ರೀ, ಏನು ಬೆನ್ನವಿಲ್ಲ ಏನೂ ಇಲ್ಲ, ಚಲೋ ಅದ ರೀ ಗಾಡಿ. ನಮ್ಮ ಆಶಯದಿಂದ ಹೋಗಿ ತೊಗೊಂಬಂದಿವ್ರಿ ಸರ. ಗಾಡಿ ಮಾತ್ರ ಮಸ್ತ್ ಹೊಂಟದ ನೋಡ್ರಿ ಸರ. ಗಾಡಿ ಏನು ಭಾರಿ ಹೇಳೋಕೊಪ್ಲೆ ಅದ ನೋಡ್ರಿ ಸರ್. ಗಾಡಿ ಏಕ್ ನಂಬರ್. ಸಿಂದಗಿ ತಾಲೂಕದಲ್ಲಿ ತಂದವ ನಾವು ಒಬ್ಬನೇ ರೀ ಸರ್. ಫಸ್ಟಿಗೆ ಇಂದ್ರಗಡೆ ನಮ್ಮ ಸುತ್ತ ಹಳ್ಳಿಯವರು ಬಂದು ನೋಡಿ ಹೋಗ್ಯಾರ, ಈಗ ತರಲು ತೊಗೊಳಕತ್ತಾರೆ ಸರ್. ಅದು ಮಸ್ತ್ ಬಂದು ನೋಡಿ ಹೋಗ್ಯಾರಿ ಸರ. ಈಗ ನಮ್ಮ ಗಾಡಿ ನೋಡಿ ಗಾಡಿ ತರ್ಲಾಕತ್ತಾರೆ ನೋಡ್ರಿ ಸರ್. ಕಬ್ಬಿನಾಗ ಗಳೆ ಬರ್ತದೆ ರೀ ಸರ, ಹತ್ತಿ ಒಳಗೆ ಬರ್ತದೆ ರೀ, ತೊಗರಿ ಒಳಗೆ ಬರ್ತದೆ ರೀ. ನಮ್ಮ ಕಡೆ ಇವೇ ಜಾಸ್ತಿ ಇದಾವೆ ರೀ. ಯಾವುದಕ್ಕೂ ಬೇಕಾದಂಗೆ ಬೋದ್ ಹಾಕ್ಲಿಕ್ಕೆ ರೀ, ಇದು ಮಾಡ್ಲಿಕ್ಕೆ ಹತ್ತಿ ಬೋದ ಬೇಕಾದ್ ಮಾಡಿರಿ ನೀವು. ಯಾವುದಕ್ಕೂ ಗಾಡಿ ಪವರ್ ಸ್ಟೇರಿಂಗ ತಾಕತ್ನು ಚಲೋ ಅದ್ರಿ ಗಾಡಿ. 30 HP ಗಾಡಿ ರೀ. ಬಂದು ಎಲ್ಲ ರೈತರು ಬಂದು ನೋಡಿ ನಮ್ಮ ಹಿಂದಗಡೆ ತೊಗೊಂಡ್ರಿ ಗಾಡಿ ರೀ. ದೊಡ್ಡ ಗಾಡಿ ತರಕ್ದು ಸಣ್ಣ ಗಾಡಿ ತಂದೇವ್ರಿ. ಹೊಡ್ಲಿಕ್ಕೆ ಭಾರಿ ಬಂಪರ್ ಅದ ರೀ ಗಾಡಿ, ಚಲೋ ನೋಡ್ರಿ ಸರ್. ದೊಡ್ಡ ಗಾಡಿ ಏನು ಮಾತು ನಮಗೆ ಇದು ಆಗಲ್ಲ ಅಂತ ಹೇಳ್ರಿ. 4 ಎಕರೆ ಜಮೀನು ಸಂಬಂಧ ನಮ್ಮ ಗಾಡಿ ನಮ್ಮ ಹೊಲ ತಕ್ಕಂತೆ ಗಾಡಿ ತೊಗೊಂಬಂದಿವ್ರಿ ಸರ್. ಗಾಡಿ ಮಾತ್ರ ಮಸ್ತ್ ನೋಡ್ರಿ ಸರ್. ಸಣ್ಣ ರೈತರು ದೊಡ್ಡ ರೈತರು ಬೆಳೆಯಾಗ ಎಲ್ಲ ಹೊಡ್ಲಿಕ್ಕೆ ಭಾರಿ ಅನುಕೂಲ ಐತಿ ನೋಡ್ರಿ ಸರ್. ಸಾಲಿ ಕಲ್ತು ರಗಡ್ ಜನ ಕೂತಾರೆ, ಇಂಥವು ಟ್ರ್ಯಾಕ್ಟರ್ ತೊಗೊಂಡು ಉದ್ಯೋಗ ಮಾಡೋರು ಅನುಕೂಲ ಆದ ನೋಡ್ರಿ ಸರ್. ಈಗ ಸಣ್ಣ ರೈತರು ದೊಡ್ಡ ರೈತರು ತೊಗೊಂಡ್ರು ಇದ್ರ ಮೇಲೆ ಅನುಕೂಲ ಆದ್ರಿ. ಬೇಕಾದಲ್ಲಿ ಬೆಳೆಯಾಗ ಬೇಕಾದಲ್ಲಿ ಹೊಡೆದ್ರು ಅನುಕೂಲ ಆಗ್ತದೆ ನೋಡ್ರಿ ಸರ್. ಸೀಟ್ ಅಂತೂ ಬಂಪರ್ ಅದ ರೀ, ಮೈಕೆ ಮೇಲೆ ಸ್ಪ್ರಿಂಗ್ ಅದ ರೀ, ಭಾರಿ ಸೂಪರ್ ಅದ ರೀ. ಇದು ರಿವರ್ಸ್ ಗೇರ್ ರೀ, ಮುಂದೆ ಹಿಂದೆ ಹಾಕದ್ರಿ. ಇದೊಂದು ಏನದ ರುಟ್ರ್ ಗೇರ್. ಇದು ಕ್ಲಚ್ ರೀ. ಇದು ಪವರ್ ಸ್ಟೇರಿಂಗ್ ರೀ. ಇದು ಲೈಟಿಂಗ್ ರೀ. ಇದು ರೀ, ಇದು ಇಂಡಿಕೇಟ್ರಿ. ಈಚೆಗಡೆ ಇವು ಅದಾವ ರೀ ಬಲ್ಪ್ಗಳು. ಈಚೆಗಡೆ ಇಂಡಿಕೇಟ್ರ್ ಬರ್ತದೆ ರೀ ಸರ. ಇದು ಬ್ರೇಕ್ ಬರ್ತದೆ ರೀ, ಇದು ಬ್ರೇಕು. ಇಲ್ಲಿ ರೇಸ್ ಅದ ರೀ, ಇದು ರೇಸಿಂಗ್ ಅದ ರೀ. ಇದು ರೇಸಿಂಗ್ ರೀ. ಇದು ಗೇರಿಂಗ. ಇದು ಡಂಪಿಂಗ್ ರೀ. ಇದು ರುಡ್ರು ಗೇರ ಮ್ಯಾಕ ಎತ್ತೋದು ಬಿಡೋದ್ರಿ. ಇದು ಆಯಿತು. ಇದು ಜೇಂಟ್ ಗೇರ್. ಇದು ಏನೋ ಜೇಂಟ್ ಗೇರ್ ರೀ. ಇದು ಪವರ್ಸ್ ಇದು ರೀ. ಇವೆಲ್ಲ ಹಿಂದಿಂದು ರುಟ್ರ್ ಅದ ರೀ, ಲೈಟಿಂಗ್ ಅವ್ರಿ ಹಿಂದೆ. ಇದು ರುಟ್ರ್ ರೀ, ಇದು ರೈಟಿಂಗ್ ರೀ. ಇದು ಸದ್ದ ರುಟ್ರ್ ಜೋಡಿಸಿವ್ರಿ. ಇದು ತೆಗೆದು ನಾವು ದಿಂಡು ಜೋಡಿಸ್ಕೋಬೋದು, ಬೇಕಾದ್ದು ಬಿತ್ತೋ ದಿಂಡು ಜೋಡಿಸ್ಕೋಬೋದು. ನೀವು ಯಾವಾಗ ಜೋಡಿಸಿದ್ರು ಇವೆಲ್ಲ ಅದಾವ್ರಿ. ಇವು ಏನದ, ಇದು ಹಿಂದೆ ಟೇಲರ್ ಜೋಡ್ಸಲ್ಕ ಎಲ್ಲ ಅನುಕೂಲ ಅದ ರೀ ರೈತಗೆ. ಗಾಡಿ ಮಾತ್ರ ತಂದಿನ್ರಿ, ನಮಗೆ ಭಾರಿ ಖುಷಿ ಅದ. ಯಾಕಂದ್ರೆ ನಾವು ತಂದೀವ್ರಿ, ನಮ್ಗೆ ಅದು ಹೊಡೆದಿವ್ರಿ, ಇದ್ರ ನಮಗೆ ಅನುಭವ ಅದ, ಅದಕ್ಕೆ ಹೇಳಕತ್ತೀವಿ ಸರ್. ನಾವು 1 ತಾಸಿಗೆ 1.5 ಲೀಟ್ರ್ ಸುಡ್ತದ್ರಿ ಈಗ ಡೀಸೆಲ.
ನಾಳೆ ಒಂದು ಎರಡು ಸರ್ವಿಸಿಂಗ್ ಆದ ಬಳಿಕ ಒಂದೇ ಲೀಟ್ರ್ ಸುಡ್ಬೋದಂತ ನನಗೆ ಅನಿಸ್ತದೆ ಸರ್. ಈ ಸದ್ಯ ಅಂತೂ ಸುಡಲಾಗ್ಯದ ರೀ, 1.5 ಲೀಟ್ರ್ ಸುಡ್ತಾರೆ ರೀ. ಸರ್ವಿಸಿಂಗ್ ಆದಂಗೆ ಇಂಜನ ಎಲ್ಲ ಸಂಕುಳಿ ಬೀಳ್ತದೆ ರೀ. ಬಿದ್ದ ಬಳಕ ಅದು ತಾಸಿ 1 ಲೀಟ್ರ್ದಾಗ ರೈತಂದು ಉಳಿತಾಯ ಅದ ನೋಡ್ರಿ. ನೋಡಿ ಸರ್, ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಸರ. ಇಂಡಿಕೇಟ್ರ ಇದು ಗಾಡಿ ಸೌಂಡ್ ಮಾತ್ರ ಇದು ಆದ್ರಿ. ಡಿಸೇಲ್ ಹಾಕೋದು ಇದೆ ರೀ. ಇಲ್ಲಿ ಮುಂದೆ ಬಾನೋಟ್ ಅದ್ರಿ, ಇಲ್ಲಿ ಉಚ್ಚಲಕ್ಕೆ ಅನುಕೂಲ ಮಗ್ಲೆ ಅದ ರೀ. ಇದು ಡೀಸೆಲ್ ಹಾಕೋದು ನೋಡ್ರಿ ಸರ್. ಇದು ಡೀಸೆಲ್ ಹಾಕೋದು ಗಾಡಿ ಮಾತ್ರ ಒಳ್ಳೆ ಅದ್ರಿ. ಇದು ರೀ ಸರ, ಇದು 6 ವರ್ಷ ವಾರಂಟಿ ಇದ್ರಿ. ಗಾಡಿ ಮಾತ್ರ ಮಸ್ತ್ ಹೊಂಟದ್ರಿ. ಈ 3 ತಿಂಗಳು ಐತ್ರಿ. ಮಹೇಂದ್ರ ಇದ್ರವ್ರು ಬಂದು ಹೇಳಿ ಹೋಗ್ಯಾರಿ, ಒಂದು 100 ತಾಸಿಗೆ ಒಮ್ಮೆ ಮಾಡ್ಬೇಕು, 200 ತಾಸಿಗೆ, ಅಲ್ಲಿಂದ 300 ತಾಸಿಗೆ ಹಿಂಗೆ ಹೇಳ್ಯಾರಿ. ಮಾಹಿತಿ ಕೊಟ್ಟರೆ ನಾವು ಈಗ ಒಂದು 100 ತಾಸಿನ ಕಮ್ಮಿ ಅದ್ರಿ. ಈ ಸರ್ವಿಸಿಂಗ್ ಮಾಡ್ಬೇಕ್ರಿ. ಇನ್ನೊಂದು 10 ತಾಸು ಆದ್ರೆ ಇನ್ನೊಂದು ಸರ್ವಿಸಿಂಗ್ ಮಾಡಿಸ್ಬೇಕೈತ್ರಿ. ಅವ್ರು ಹೇಳ್ದಂಗೆ ಮುಂದೆ ಮಾಡ್ಕೊತ ಹೋಗ್ತೀವಿ ರೀ. ಗಾಡಿ ಎಷ್ಟು ಚಂತನ ಹೊಡೆದ್ರು ಬೇಸರ ಆಗಲ್ರಿ, ಮೈಕೆ ಬ್ಯಾನ್ ಆಗಲ್ಲ. ಮಹೇಂದ್ರ 2130 ಓಜೋ ಮಹೇಂದ್ರ ಸೂಪರ್ ಆಗಿದ್ರಿ, ಸೂಪರ್. ಮಹೇಂದ್ರ ಗಾಡಿ ಒಳ್ಳೆ ಬ್ಯೂಟಿಫುಲ್ ಅದ ರೀ. ಎಲ್ಲರೂ ಸಣ್ಣ ರೈತರು ದೊಡ್ಡ ರೈತರು ಯಾರು ಹೊಡೆದ್ರು ಸೂಪರ್ ಅದ ರೀ. ಮಹೇಂದ್ರ ಗಾಡಿ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸಿಂದಗಿ ತಾಲೂಕದಲ್ಲಿ ಹೆಸರು ಗಳಿಸ್ಯಾವ್ರಿ. ಇಲ್ಲಿ ಸರಿಯಾಗಿ ಹೊಡೆದ್ರು ಅಂದ್ರೆ 10-15 ವರ್ಷ ತನಕ ನಡಿಬೋದು ರೀ. ಮತ್ತು ಮನೆಯವ್ರೆ ಚಂದ ಹೊಡೆದು ಮತ್ತು ಅಲ್ಲಿ ಯಾರಿಗಾರ ಆಳುಗಳು ಹಚ್ಚಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಗೇರ್ ಹಾಕೋದು ಮಾಡಿ ಗಾಡಿ ಕೆಡಿಸ್ತಾರೆ. ಒಳ್ಳೆಯ ಮನೆಯವರು ಇದ್ದರೂ ಅವ್ರಿಗೆ ಬ್ಯಾನ್ ಇರ್ತದೆ. ಮತ್ತು ಅದು ಕರೆಕ್ಟ್ ಹೊಡೆದ್ರು ಅಂದ್ರೆ 10-15 ವರ್ಷ ತನಕ ಬರ್ಬೋದು ರೀ.